ಸಿಸ್ಟರ್, ಆಸ್ಪತ್ರೆಯಿಂದ ಸೀದಾ ಮೇಲಕ್ಕೆ ಹೋಗ್ತಾಳೆ ಅಂತ ತಿಳ್ಕೊಂಡ್ರೆ ನಮ್ಮ ಗ್ರಾಚಾರಕ್ಕೆ ಮತ್ತೆ ಮನೆಗೆ ಒಕ್ಕರ್ಸ್ಕೊಂಡ್ಬಿಟ್ಲಲ್ಲ. ಶೇರ್ ಮಾರ್ಕೆಟ್ ಬೀಳೋ ಥರ ನಿನ್ನ ಕದರು ಮಾರ್ಕೆಟು ವ್ಯಾಲ್ಯೂ ಎಲ್ಲ ದಬ ದಬ ಬಿದ್ದೋಗ್ತಾ ಇದೆಯಲ್ಲ. ಹಿಂಗಾದ್ರೆ ಬಹಳ ಕಷ್ಟ ಆಗತ್ತೆ, ಎಲ್ಲವೂ ನಮ್ಮ ಕೈ ತಪ್ಪುತ್ತೆ. ಯು ಅಂಡರ್ಸ್ಟ್ಯಾಂಡ್ ಸಿಸ್ಟರ್? ಸಿಸ್ಟರ್ ಸಿಸ್ಟರ್, ಅಯ್ಯೋ ದೇವರು, ಸಿಸ್ಟರ್ ಸಿಸ್ಟರ್, ನಾನು ಇವಳನ್ನು ಹುರಿದು ಮುಸ ಕೇಳಿದ್ದು ಪ್ರಜ್ಞೆ ತಪ್ಪಿದ್ಬಿಟ್ಲಲ್ಲ. ಸಿಸ್ಟರ್ ಸಿಸ್ಟರ್ ಹೇಳು ಸಿಸ್ಟರ್, ನನ್ಗೆ ಭಯ ಆಗ್ತಿರೋ ಸಿಸ್ಟರ್, ಹೇಳು ಸಿಸ್ಟರ್. ಸಿಸ್ಟರ್ ಹಿಂಗ ಭಯ ಪಡಿಸೋದು ಏನಣ್ಣ, ಒಂದ್ ಸಣ್ಣ ಡ್ರಾಮಾ ಮಾಡಿದ್ರೆ ಇಷ್ಟೊಂದ ಹೆದರ್ಕೊಳ್ಳೋದು? ಮತ್ತೆ ಹೆದರಿಕೆ ಆಗಲ್ಲ ಸಿಸ್ಟರ್. ಹೇಳ್ದೆ ಕೇಳ್ದೆ ನೀನು ಬಿದ್ಬಿಟ್ರೆ ನನ್ನ ಜೀವ ಬಾಯಿಗೆ ಬಂದಿತ್ತು. ನೀನು ಎದ್ದ ಮೇಲೆ ಮತ್ತೆ ಜೀವ ಬಂದಂಗಾಯ್ತು. ಸಿಸ್ಟರ್ ಯಾಕೆ ಹಿಂಗೆ ಮಾಡಿದೆ? ನೋಡಿದ್ಯಾ, ಇಷ್ಟಕ್ಕೆ ನೀನು ಇಷ್ಟೊಂದು ಹೆದರ್ಕೊಂಡೆ ಅಂದಮೇಲೆ ಈ ವಿಷಯ ಗೌತಮ್ಗೆ ಅಲ್ಲಿ ಗೊತ್ತಾದ್ರೆ ಅವನ ಸಿಚುವೇಶನ್ ಹೇಗಿರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡು. ಓ, ಈಗ ನೀನು ತಲೆ ಸುತ್ತಿ ಬಿದ್ದಿರುವ ವಿಷಯ ಗೌತಮಿಗೆ ಗೊತ್ತಾದ ತಕ್ಷಣ ಅವನು ಎದ್ನೋ ಬಿದ್ನೋ ಅಂತ ಇಲ್ಲಿಗೆ ಓಡ್ ಬರ್ತಾನೆ. ಆಗ ಅಲ್ಲಿ ಅವರ ಫಸ್ಟ್ ನೈಟ್ ಪ್ಲಾನ್ ನೆಗೆದು ಬಿದ್ದು ಹೋಗುತ್ತೆ, ಮತ್ತವರು ಒಂದು ಆಗೋದು ಪೋಸ್ಟ್ಪೋನ್ ಆಗುತ್ತೆ. ಆ ಸೈಕಲ್ ಗ್ಯಾಪ್ ಅಲ್ಲಿ ಮತ್ತೇನಾದ್ರೂ ಐಡಿಯಾ ಮಾಡಬಹುದು ಅಂತ ನಿನ್ನ ಯೋಚನೆ. ಕರೆಕ್ಟಾಗಿ ಗೆಸ್ ಮಾಡಿದ್ಯಾ ಅಣ್ಣ. ಈಗ ಅವನಿಗೆ ಫೋನ್ ಮಾಡಿ. ಒಂದು ನಿಮಿಷ. ಅಮ್ಮವ, ಗೌತಮ್, ಒಂದು ದೊಡ್ಡ ಸಮಸ್ಯೆ ಆಗಿದೆಪ್ಪ. ನಿಮ್ಮ ಅಮ್ಮ ಪ್ರಜ್ಞೆ ತಪ್ಪಿದ್ದು ಬಿಡಿದಾಳಪ್ಪ. ಏನಾಯ್ತು ಮಾವ? ಚೆನ್ನಾಗೇ ಇದ್ರಲ್ಲ? ಹೌದು ಕಣಪ್ಪ, ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಗೌತಮ್. ಕೈಕಾಲ ಆಡ್ತಾ ಇಲ್ಲ ನೋಡು. ನೀನು ಬೇಗ ಬರ್ತೀಯನಪ್ಪ, ಬಂದ್ಬಿಡಪ್ಪ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗೌತಮ್. ಸರಿ ಮಾವ, ನಾನು ಹೊರಡ್ತೀನಿ. ಮಲ್ಲಿ ಹೇಗಿದ್ದಾಳೀಗ? ಶಿ ಈಸ್ ಆಲ್ಸೋ ಫೈನ್ ಅತ್ತೆ, ನಥಿಂಗ್ ಟು ವರಿ. ವಾ ದೇವ್ರೆ, ಥ್ಯಾಂಕ್ಸ್ ಅಪ್ಪ. ಆ ಮಗುಗೆ ಏನು ಒಂದಾದ್ಮೇಲೆ ಒಂದು ತೊಂದರೆ ಬರ್ತಾನೆ ಇರುತ್ತಲ್ಲ. ಛೇ, ಏನೋ ಅವಳ ಹೆರಿಗೆ ಚೆನ್ನಾಗಾಗಿ ಅವಳು ಮಗು ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು. ಮರ್ತೇ ಬಿಟ್ಟೆ, ನೀವಿಬ್ರು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ನಿಮ್ಗೊಂದು ಒಳ್ಳೆ ಗುಡ್ ನ್ಯೂಸ್ ಹೇಳ್ಬೇಕು ನಾನು. ಗುಡ್ ನ್ಯೂಸ್? ಏನಮ್ಮ ಅದು? ನಿಮಿಷ ಇರು. ಈ ಹುಡುಗನ್ ನೋಡಿ. ಯಾರಮ್ಮ ಇದು? ಇದು ನಾನು ನಮ್ಮ ಅಪ್ಪಿಗೋಸ್ಕರ ನೋಡಿರೋ ಹುಡುಗ. ಹೆಸರು ಕೀರ್ತನ್ ಅಂತ. ಅದೇ ಜೀವ, ಲತಾ ಆಂಟಿ ಇದಾರಲ್ಲ. ಹಾ, ಅದೇ ಚೀಟಿ ಆಂಟಿ. ಹಾ, ನಾನು ಅವ್ರಿಗೆ ಹೇಳಿಟ್ಟಿದ್ದೆ, ನಮ್ಮ ಮನೆತನಕ್ಕೆ ಸರಿ ಹೋಗೋ ಅಂತ ಯಾವ್ದಾದ್ರು ಒಂದು ವರ ಇದ್ರೆ ಹೇಳಿ ಅಂತ. ಒಂದು 4-5 ಜನ ಇದ್ರಂತೆ, ಅದರಲ್ಲಿ ಈ ಹುಡುಗ ನಮಗೆ ಕರೆಕ್ಟಾಗಿ ಸೆಟ್ ಆಗ್ತಾನೆ ಅಂತ ಕಳಿಸಿದ್ರು. ಚೆನ್ನಾಗಿ ಓದಿದ್ದಾನೆ, ಒಳ್ಳೆ ಮನೆತನ. ನಮ್ಮ ಅಪ್ಪಿ ಏನೇನು ಕ್ವಾಲಿಫಿಕೇಶನ್ ಹೇಳಿದ್ಲು ಒಂದು ಹುಡುಗನಲ್ಲಿ ಅಷ್ಟು ಇದೆ ಕಣೋ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಹುಡುಗ ಫಾರಿನಲ್ಲಿದ್ದಾನಂತೆ. ಅದಕ್ಕೆ ಲೇಟ್ ಯಾಕೆ ಮಾಡೋದು ಅಂತ ಹೇಳಿ ಇವತ್ತೇ ಹೋಗಿ ಇಬ್ರು ಜಾತಕ ತೋರಿಸ್ಕೊಂಡ್ ಬಂದ್ಬೇಡ ಅಂತಿದ್ದೀನಿ. ನೀವೇನಂತೀರಾ? ಗುಡ್ ಡಿಸಿಷನ್ ಅಮ್ಮ. ನನಗೇನೋ ಓಕೆ, ನಿನಗೆ? ನಾನು ಎಸ್ ಅಂತೀನಿ ಅತ್ತೆ. ನೀವಿಬ್ರು ಫ್ರೆಶ್ ಆಗಿ ಫಸ್ಟ್ ಕಾಫಿ ತಂದ್ಕೊಟ್ಟು. ಅಯ್ಯೋ ದೇವ್ರೆ, ಏನಾಯ್ತಪ್ಪ ಇದು? ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗೋಯ್ತಲ್ಲ. ಗಂಡ ಹೆಂಡತಿ ಇಬ್ಬರು ಸೇರಿ ನನ್ನ ಸಿಸ್ಟರ್ನ ಡೈರೆಕ್ಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡೋ ಥರ ಕಾಣ್ತಾ ಇದ್ದಾರೆ. ಅಯ್ಯೋ ದೇವ್ರೆ. ಆಮೇಲೆ ತೊಂದರೆ ಆಗುತ್ತಮ್ಮ, ಪ್ಲೀಸ್ ಇವತ್ತೇ ಹೋಗೋಣ. ಗೌತಮ್, ಇವತ್ತಾ? ಅಲ್ಲ, ಡಾಕ್ಟ್ರ್ ಆಗಲೇ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಸುಧಾರಿಸ್ಕೋತೀನಿ. ಇವತ್ತೊಂದು ರಾತ್ರಿ ನೋಡೋಣ. ಸರಿ ಹೋಗ್ಲಿಲ್ಲ ಅಂದರೆ ನಾಳೆ ಹೋಗೋಣ. ಹಾಗೆಲ್ಲ ಏನೂ ಇಲ್ಲಮ್ಮ, ಸರಿ ಹೋದ್ರು ಅಷ್ಟೇ, ಹೋಗದೇ ಇದ್ರು ಅಷ್ಟೇ. ನಾಳೆ ಹೋಗ್ತಾ ಇದ್ದೀವಿ, ಚೆಕಪ್ ಮಾಡಿಸ್ತಾ ಇದ್ದೀವಿ. ಪ್ಲೀಸ್ ಬೇಡ ಅನ್ಬೇಡಿ. ಸರಿ ಸರಿ, ಈಗ ಜಾಸ್ತಿ ಮಾತಾಡದೆ ರೆಸ್ಟ್ ಮಾಡಿ. ನಾನು ಸ್ವಲ್ಪ ಫ್ರೆಶ್ ಆಗ್ತೀನಿ. ರೆಸ್ಟ್ ಮಾಡಿ ಅತ್ತ. ಏನಣ್ಣ ಇದು? ಏನು ಮಾಡೋಕ್ಕೋಗಿ ಇನ್ನೇನೋ ಆಗ್ತಾ ಇದೆ.
ಹೌದು ಸಿಸ್ಟರ್, ನನಗೂ ಇಷ್ಟೆಲ್ಲ ಆಗತ್ತೆ ಅಂತ ಗೊತ್ತೇ ಇರಲಿಲ್ಲ. ಅಲ್ಲ ಮುಂದೆ ಗೆಳೆಯ ಗೆಳೆಯ ಫುಲ್ಲು ಜೋರೇನು ಗೆಳೆಯ. ಹೇಳೋ. ನಾನೇನಪ್ಪ ಹೇಳೋದು, ಎಲ್ಲ ತಾವು ಹೇಳಬೇಕು. ಈಗ ಟ್ರೆಂಡಿಂಗಲ್ಲಿರೋ ಲವ್ ಸ್ಟೋರಿ ಅಂದರೆ ಅದು ನಿಮ್ಮದೇ ಕಣಪ್ಪ. ಏನು ಪ್ರಣಯ ಪಕ್ಷಿಗಳಿಬ್ರು ಹಾರಾಡ್ತಾ ತೇಲಾಡ್ತಾ ಪ್ರಪಂಚನೇ ಮರ್ತೋಗ್ಬಿಟ್ಟಿದ್ದೀರ ಅನ್ಸುತ್ತೆ. ಏನು ರೊಮ್ಯಾನ್ಸ್ ಫುಲ್ ಜೋರ? ಲೇ, ನಾನು ಹೇಳೋದು ಸ್ವಲ್ಪ ಕೇಳೋ. ಏ ಗೆಳೆಯ, ನಮಗೆಲ್ಲ ಅರ್ಥ ಆಗುತ್ತಮ್ಮ, ನಾವು ಅದನ್ನೆಲ್ಲ ದಾಟ್ಕೊಂಡೇ ಬಂದಿರೋದು. ಲೇ, ನನ್ನ ಮಾತು ಸ್ವಲ್ಪ ಕೇಳೋ. ಆ ಥರ ಎಲ್ಲ ಏನೂ ಆಗಿಲ್ಲ. ನಾನು ಈಗ ಚಿಕ್ಕಮಗಳೂರ್ಲಿಲ್ಲ, ಬೆಂಗಳೂರು ಬಂದಿದ್ದೀನಿ. ಏನು ಬೆಂಗಳೂರಿಗೆ ಬಂದ್ಬಿಟ್ಟ? ಯಾಕೋ ಗೆಳೆಯ, ಏನಾಯ್ತು? ಅಮ್ಮನಿಗೆ ಹುಷಾರಿಲ್ಲ, ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ರು, ಅದಕ್ಕೆ ಬಂದೆ. ಹುಷಾರಿಲ್ವಾ? ಈಗ ಹೇಗಿದ್ದಾರೆ? ಪರವಾಗಿಲ್ವಾ? ಇಲ್ಲ ಕಣೋ, ಯಾಕೋ ಸ್ವಲ್ಪ ಡೌನ್ ಆಗಿದ್ದಾರೆ. ಸದ್ಯಕ್ಕೆ ರೆಸ್ಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ತಾ ಇದ್ದೀನಿ. ಓಕೆ ಗೆಳೆಯ, ನೋಡು ನೀನೇನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ, ಅವರು ಹುಷಾರಾಗ್ತಾರೆ ಕಣ. ಹಾಂ ನೋಡು, ಏನಾದರೂ ಎಮರ್ಜೆನ್ಸಿ ಇದ್ರೆ ನಂಗೆ ಕಾಲ್ ಮಾಡು. ಓಕೆ ಬಾಯ್.